ಹರೀಶ್ ಅವರೇ, ವಿದ್ರಾಶ್ವತ್ಥ ಜಾತ್ರೆಗೆ ನೀವು ಎತ್ತುಗಳನ್ನ ಎಷ್ಟು ವರ್ಷದಿಂದ ಹೊಡ್ಕೊಂಡ್ ಬರ್ತಾ ಇದ್ದೀರಾ? ಸುಮಾರು ನನಗೆ ಬುದ್ಧಿ ಬಂದು ಒಂದು 20-25 ವರ್ಷ ಆಗಿದೆ. ಹಾ. ನಾವು ಬರ್ತಾ ಇದೀವಿ. ನಮ್ಮ ಮುಂಚೆ ನಮ್ಮ ದೊಡ್ಡಪ್ಪರು ತಾತವರೆಲ್ಲ ಬರ್ತಾ ಇದ್ರು. ಹಾ. ಅವ್ರ ಜೊತೆ ಚಿಕ್ಕ ಹುಡುಗರಾಗಿಂದಾನು ಬರ್ತಾ ಇದೀವಿ. ಹೌದಾ? ಈ ವರ್ಷ ಬಹುಮಾನ ಬಂತು ಅಂತ ಕೇಳಿದೆ. ನಿಮ್ಮ ಓರಿಗಳಿಗೆ ಎಷ್ಟನೇ ಬಹುಮಾನ ಬಂತು? ಇದು ಮೊದಲನೇ ಬಹುಮಾನ ಬಂತು ಹಾಲಿನ ಪುಸ್ತಕಗಳಲ್ಲಿ. ಹಾ, ಇದು ಫಸ್ಟ್ನೇ ಬಹುಮಾನ ಬಂದಿದೆ. ಫಸ್ಟ್ನೇ ಬಹುಮಾನ. ಹೌದು, ಲಾಸ್ಟ್ ಟೈಮು ಮೊದಲನೇ ಬಹುಮಾನ ಬಂದಿತ್ತು ಎರಡೆರಡಲ್ಗೆ. ಅಂದ್ರೆ ಹಿಂದಿನ ವರ್ಷ. ಹೌದು. ಹಾ. ಈ ಸರಿ ನಾವು ಅಲ್ಲಿಂದ ಕರುಗಳು ಹಾಕಿದೀವಿ. ಹಾ, ಹಾ. ಮೊದಲನೇ ಬಹುಮಾನ ಬಂದಿದೆ. ಈಗ ಸತತವಾಗಿ ನಿಮ್ಗೆ ಎಷ್ಟು ವರ್ಷ ಬಹುಮಾನ ಬಂದೈತೆ? ನಾವು ಇದಕ್ಕೆಲ್ಲ ಹೋಗ್ತಾ ಇಲ್ಲ, ಕಮಿಟಿಗೆಲ್ಲ ಹೋಗ್ತಾ ಇರಲಿಲ್ಲ ಮೊದಲು. ಹಾ. ಇತ್ತೀಚಿನ ದಿನಗಳ ನಾವು ಹೋಗ್ತಾ ಇದೀವಿ 3 ವರ್ಷದಿಂದ. ಹಾ. ಮೊದಲನೇ ವರ್ಷ ನಾವು ಅಷ್ಟಿದ್ರಾಗೆ ನಿಲ್ಲಿಲ್ಲ. ಎರಡನೇ ವರ್ಷ ಮೊದಲನೇ ಬಹುಮಾನ ಬಂದಿತ್ತು. ಈ ವರ್ಷನೂ ಮೊದಲನೇ ಬಹುಮಾನ ಬಂದಿದೆ. ಮೊದಲನೇ ಬಹುಮಾನ. ವಿದ್ರಾಶ್ವತ್ಥ ಜಾತ್ರೆಗೆ ಮಾತ್ರ ಬರ್ತೀರಾ ಇಲ್ಲ ಎಲ್ಲ ಬೇರೆ ಕಡೆ ಎಲ್ಲ ಜಾತ್ರೆ ನಡೆಯುತ್ತಲ್ಲ ಅಲ್ಲೆಲ್ಲ ಹೋಗ್ತೀರಾ? 60 ಕಿಲೋಮೀಟರ್ ಸುತ್ತಮುತ್ತ ಎಲ್ಲಾ ಜಾತ್ರೆಗಳಿಗೂ ಹೋಗ್ತೀವಿ. ಎಷ್ಟು ಕಿಲೋಮೀಟರ್? 60 ಕಿಲೋಮೀಟರ್. 60 ಕಿಲೋಮೀಟರ್. ವಿದ್ರಾಶ್ವತ್ಥ ಹೋಗ್ತೀವಿ. ಹಾ. ಮಾಗಡಿ ಹೋಗಿದ್ವಿ, ಮೊನ್ನೆ ಘಾಟಿ ಸುಬ್ರಹ್ಮಣ್ಯ ಆಯ್ತು. ಹಾ. ಆಮೇಲೆ ಕ್ಯಾಮೆನಹಳ್ಳಿ ಆಯ್ತು. ಆಮೇಲೆ ಪುರ ಆಗುತ್ತೆ, ಅದಕ್ಕೂ ಹೋಗಿದೀವಿ. ಹಾ. ಆಮೇಲೆ ಹಾಸನ್ ಕಡೆ ಬುಕ್ಕನ್ ಪರ್ಸೆ ಆಗುತ್ತೆ, ಅದಕ್ಕೂ ಹೋಗಿದೀವಿ. ಹಾ. ನಮ್ಮ ಸುತ್ತಮುತ್ತ ಜಾತ್ರೆಗಳೆಲ್ಲ ಓಡಾಡ್ತೀವಿ. ಈಗ ನೀವು ಎತ್ತುಗಳನ್ನ ನಿಮ್ಮ ಊರಿಂದ ಏನ್ರಲ್ಲಿ ಇದು ನಡ್ಸ್ಕೊಂಡ್ ಬರ್ತೀರಾ ಇಲ್ಲ ಏನಾನ ವೆಹಿಕಲ್ ಅಲ್ಲಿ ಹಾಕೊಂಡ್ ಬರ್ತೀರಾ? ಟಾಟಾ ಎಸ್ ಬುಲೆರೋ ಕೋರಿಗಳಿಗೆ ಏನೇನು ತಿಂಡಿ ಕೊಡ್ತೀರಾ, ಯಾವ್ಯಾವ ಟೈಮಿಗೆ ಕೊಡ್ತೀರಾ, ಯಾವ ತರ ಅದನ್ನ ಸಾಕಾಣಿಕೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಮಾಹಿತಿ ಹೇಳಿ. ನಾವು ಬೆಳಗ್ಗೆ ರವೆ ಬುತ್ತ, ಚಕ್ಕೆ ಬುತ್ತ, ಹಿಂಡಿ, ಕಡಲೆ ಹೊಟ್ಟು ಕೊಡ್ತಾ ಇದೀವಿ. ಮತ್ತೆ ಸಂಜೆ ಕೊಡ್ತೀವಿ, ಮಧ್ಯಾಹ್ನ ಖಾಲಿ ನೀರಿಗೆ ಬಿಡ್ತೀವಿ. ಈಗ ಈ ವರ್ಷ ಮಳೆ ಇಲ್ಲ, ಹಂಗಾಗಿ ನಿಮ್ಗೆ ಹುಲ್ಲು ಅದಕ್ಕೆ ಮೇವ್ಗೆ ಏನಾದ್ರು ತೊಂದ್ರೆ ಯಾವ ತರ ಆಗಿದೆ? ಇಲ್ಲ ಅಂತ ಅಲ್ಲ, ರೈತರಿಗೆ ಎಲ್ಲಾರ್ಗು ಈ ಸರಿ ಬರಗಾಲ ಬಂದಿದೆ. ಅನೇಕ ರೈತರೆಲ್ಲ ಮಾರ್ಕೊಂತಾ ಇದಾರೆ. ನಾವಿಲ್ಲ, ಓರಿ ಮೇಯಿಸ್ಲೇಬೇಕು ಅಂದ್ಬಿಟ್ಟೆ ನಾವು ಮೇಯಿಸ್ತಾ ಇದೀವಿ. ತೊಂದ್ರೆ ಇದೆ ಅಣ್ಣ, ಎಲ್ಲಾ ಕೆಲಸದಲ್ಲೂ ತೊಂದ್ರೆ ಇದ್ದೇ ಇದೆ. ಅಂದ್ರೆ ನೀವು ನಿಮ್ಮ ತಾತ ಅವರು ನಿಮ್ಮ ತಂದೆಯವರು ಮಾಡ್ತಾ ಇದ್ದಂತ ಒಂದು ಪದ್ಧತಿನ ಉಳಿಸೋದಿಕ್ಕೋಸ್ಕರ ನೀವು ನಡ್ಸ್ಕೊಂಡ್ ಬರ್ತಾ ಇದ್ದೀರಾ. ಕಡೆ ಎಲ್ಲ ಹೆಂಗೆ ನಿಮ್ಗೆ ಅನುಕೂಲಗಳು? ಎಲ್ಲಾ ಜಾತ್ರೆಯಲ್ಲೂ ಸುಂಕ ಕಲೆಕ್ಟ್ ಮಾಡ್ತಾ ಇರಲಿಲ್ಲ, ಎಲ್ಲಾ ಕಡೆ ಫ್ರೀ ಇರ್ತಾ ಇತ್ತು. ಈ ಸರಿ ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ ಒಂದು ಓರಿಗೆ 30 ರೂಪಾಯಿ ಮಾಡಿದ್ದಾರೆ. ಒಂದು ಓರಿಗೆ ಸುಂಕ ಮಾಡಿದರೆ ದಯವಿಟ್ಟು ಅದನ್ನ ತಪ್ಪಿಸ್ಬೇಕು. ರೈತರಿಗೆ ಎಲ್ಲಾ ಅನುಕೂಲ ಮಾಡ್ಕೊಡ್ಬೇಕು. ಲೈಟ್ ನೀರಾಗ್ಲಿ, ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಊಟದ ವ್ಯವಸ್ಥೆನೂ ಮಾಡಿದ್ರು. ಅದೇ ತರ ಎಲ್ಲಾ ವ್ಯವಸ್ಥೆನೂ ಮಾಡ್ಕೊಟ್ರೆ ರೈತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಏನು ಅನುಕೂಲ ಮಾಡ್ತೀರಾ ನೀವು ಸುಂಕ ಎಲ್ಲ ಮಾಡಕ್ ಹೋದ್ರೆ ಯಾರು ಬರಕ್ ಹೋಗಲ್ಲ. ದಯವಿಟ್ಟು ಇದನ್ನ ಈ ಆಡಳಿತ ಮಂಡಳಿ, ದೇವಸ್ಥಾನ ವರ್ಗದವರು ಗಮನಕ್ಕೆ ತಗೊಂಡು ಯಾವುದೇ ರೀತಿ ವೆಹಿಕಲ್ 100 ರೂಪಾಯಿ ಕೊಟ್ಟಿದೀವಿ ಸುಂಕ ಅನ್ಬಿಟ್ಟು. ಆಮೇಲೆ ಪ್ಲಸ್ 50 ಎತ್ತಿಗೆ 30 ರೂಪಾಯಿ ಕೊಟ್ಟಿದೀವಿ. ಅದನ್ನ ದಯವಿಟ್ಟು ತಪ್ಪಿಸ್ಬೇಕು. ವೆಹಿಕಲ್ ಫ್ರೀ ಮಾಡ್ಬೇಕು, ಓರಿಗಳಿಗೂ ಫ್ರೀ ಮಾಡ್ಬೇಕು. ಆಮೇಲೆ ಎಲ್ಲ ಅನುಕೂಲ ಮಾಡ್ಕೊಡ್ಬೇಕಣ್ಣ ರೈತರಿಗೆ. ಇವಾಗ ತುಂಬಾ ಬಿಸಿಲಿದೆ, ನೀರಿನ ವ್ಯವಸ್ಥೆ ಮಾಡ್ಬೇಕು. ಆಮೇಲೆ ರೈತರು ತುಂಬಾ ದೂರದಿಂದ ಬಂದಿರ್ತಾರೆ, ಬಳ್ಳಾರಿ, ಹಾವೇರಿ, ಚಿತ್ರದುರ್ಗ ಈ ಸೈಡ್ ಇಂದ ಎಲ್ಲ ಬಂದಿರ್ತಾರೆ. ಅವ್ರಿಗೆ ಸ್ವಲ್ಪ ಊಟದ ವ್ಯವಸ್ಥೆನೂ ಮಾಡ್ಕೊಟ್ರೆ ರೈತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಜಾತ್ರೆಗೆ. ಈಗ ವ್ಯಾಪಾರ ಹೆಂಗೆ ಇಲ್ಲಿ ಈ ಜಾತ್ರೆಯಲ್ಲಿ ಪರವಾಗಿಲ್ವಾ? ಪರವಾಗಿಲ್ಲ, ವ್ಯಾಪಾರ ನಡೀತಾ ಇದೆ. ನೀವು ಇದು ನಿಮ್ಮ ಓರಿಗಳನ್ನ ಏನ್ ರೇಟಿಗೆ ಸೇಲ್ ಮಾಡ್ತೀರಾ? ನಾವು 2.20 ಹೇಳ್ತಾ ಇದೀವಿ. 2 ಲಕ್ಷದ ಮೇಲೆ ಆದ್ರೆ ಕೊಡ್ತೀವಿ ನಾವು. ಅಲ್ಲ ಹಾಕಿಲ್ಲ ಆಗುತ್ತಾನೆ 2 ವರೆನೂ. ನಾವು ಅದಕ್ಕೇನೆ 2.20 ಹೇಳ್ತಾ ಇದೀವಿ. 2 ಲಕ್ಷ ಆದ್ರೆ ಇಲ್ಲಿ ಮಾರ್ತೀವಿ ನಾವು. ಒಂದ್ ವೇಳೆ ವ್ಯಾಪಾರ ಆಗಿಲ್ಲ ಅಂದ್ರೆ ಮುಂದೆ ಬೇರೆ ಜಾತ್ರೆಗೆ ಹೋಗ್ತೀರಾ ಇಲ್ಲ ಮನೆಗೆ ವಾಪಸ್ ಹೊಡ್ಕೊಂಡು ಹೋಗ್ತೀರಾ? ಆಗಿಲ್ಲ, ಮುಂದೆ ಬಂತು ಅಂದ್ರೆ ಮುಂದೆ ನಾವು ಘಾಟಿವರೆಗೂ ಮಾರಲ್ಲ. ಮುಂದೆ ಘಾಟಿ ಅಂದ್ರೆ ಡಿಸೆಂಬರ್ಗೆ. ಈಗ ನೀವು ಈ ಓರಿಗಳಲ್ಲಿ ಏನಾದ್ರು ವ್ಯವಸಾಯ ಮಾಡ್ತೀರಾ ಮನೆಗೆ ಹೋದ್ಮೇಲೆ? ಏನೋ ವ್ಯವಸಾಯ ಮಾಡಿಲ್ಲ ಓರಿಗಳಲ್ಲಿ. ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಹೌದಾ? ಇವಾಗೆಲ್ಲ ಓರಿಗಳ ಕೆಲಸ ಕಮ್ಮಿ. ಅದೇ ಟ್ರ್ಯಾಕ್ಟರ್ಗಳು ಅದು ಇದು ಎಲ್ಲ ಮಿಷಿನರಿಗಳು ಬಂದು ಎತ್ತುಗಳು ಸುಮ್ನೆ ಒಂದು ಸಾಕ್ತಾರೆ. ಒಂದು ಮನೆತನದ ಪದ್ಧತಿ, ಅದನ್ನ ಉಳಿಸಕ್ಕೋಸ್ಕರ. ಇದು ಸೀಮೆ ಓರಿ, ಇದನ್ನ ಯಾವ ಉದ್ದೇಶಕ್ಕೆ ಸಾಕಿದ್ದೀರಾ, ಏನಕ್ಕೋಸ್ಕರ ಸಾಕಿದ್ದೀರಾ? ಇದು ಹಸು ಕ್ರಾಸಿಂಗ್ ಮಾಡ್ಸಕ್ ಸಾಕಿದೀವಿ.
ಇದನ್ನ ಬಿತ್ತನೆಗೆ ನಾವು ಮಾಡ್ಕೊಂಡಿರೋದು. ಹಾ ಸೀಮೆ ಹಸುಗಳೆಲ್ಲ ಇವಾಗ 7 ಹಾಕ್ತಾರಲ್ಲ, ಕೆಲವು 7 ನಿಂತ್ಕೊಳಲ್ಲ. ಹಾ ನಾವು ಇದನ್ನ ಇಟ್ಕೊಂಡಿದೀವಿ. ಹಾ ಹಾ ಇದು ಸುಮಾರು ನಾವು ಒಂದು 15 ವರ್ಷದಿಂದ ಈ ಊರಿನ ಮೇಯ್ತಾ ಇದೀವಿ ನಾವು. ಹಾ ಸುಮಾರು ಹಸುಗಳಿಗೆ ನನ್ನ ಬುದ್ಧಿ ಬಂದಾಗಿಂದನೂ ನಾನೇ ಬಿಡ್ತಾ ಇದೀನಿ ಊರಿನ. ನಮ್ ದೊಡ್ಡಪ್ಪ ಇದ್ರು, ಅವರು ಬಿಡ್ತಾರೆ, ನಾವು ಬಿಡ್ತೀವಿ. ಸುಮಾರು ಒಂದು 1000 ಹಸುಗಳು ಕ್ರಾಸಿಂಗ್ ಮಾಡ್ಸಿದೀವಿ ಇದ್ರಲ್ಲಿ. ಇದ್ರಲ್ಲ. ನಾವು ಅಂದ್ರೆ ಇದು 15 ವರ್ಷದಿಂದ 1000 ಹಸು ಕ್ರಾಸಿಂಗ್ ಮಾಡ್ತಿದೀವಿ. ಹಾ ಇದು ಹೆಚ್ಚಪ್ಪು ಎಲ್ಲ ಇದೇ ತರ ಜಾತಿನೇ ನಾವು ಸಾಕಿರೋದು. ಹಾ ಹಾ ಇದನ್ನ ಇದ್ರಲ್ಲಿ ಒಂದು 100 ರಿಂದ 150 ಹಸು ಓರಿ ಬಿಟ್ಟಿದೀವಿ. ಈಗ ಹಳ್ಳಿಕಾರ್ ಓರಿ ಅಂತಾರಲ್ಲ, ಅದಕ್ಕೂ ಈ ಸೀಮೆ ಓರಿಗೂ ಏನ್ ವ್ಯತ್ಯಾಸ? ಅಣ್ಣ ಅದು ಹಳ್ಳಿಕಾರ ಅನ್ನೋದು ಪ್ಯೂರ್ ತಳಿ ಅಣ್ಣ. ಅದು ನಮ್ಮ ಪ್ಯೂರ್ ನಾಟಿನಾ? ಪ್ಯೂರ್ ತಳಿ, ನಾಟಿ ಅದು. ಹಾ ಇದು ಜರ್ಮನ್ ಬ್ರೀಡ್ ಅಲ್ಲಿ ಇದಾಗಿದೆ ಇದು. ಹಾ ಇದರಲ್ಲಿ ಯಥೇಚ್ಛವಾಗಿ ಹಾಲು ಬರುತ್ತೆ. ನಮ್ಮ ಹಳ್ಳಿಕಾರ್ 1 ಲೀಟರ್ ಹಾಲು ಕರೆಯೋದು ಒಂದೇ. ಹಾ ಈ ಎಚ್ಎಫ್ ಅಲ್ಲಿ 5 ಲೀಟರ್ ಹಾಲು ಕರೆಯೋದು ಒಂದೇ. ಅಷ್ಟು ಶ್ರೇಷ್ಠ ನಮ್ಮ ಹಳ್ಳಿಕಾರು. ಹಾ ಇದು ಏನು ಅಂದ್ರೆ ಬಿಸ್ನೆಸ್ ಪ್ರಾಪರ್ ಇದು. ಇದು ಇದರಲ್ಲಿ 7 ಮಾಡಿస్తే ಇದು ಒಳ್ಳೆ ಹಸು ಇದ್ರೆ, ಹಾ ಆ ಹಸುಗೆ ನಾವು ಕ್ರಾಸ್ ಮಾಡ್ಸಿದ್ರೆ ಒಂದು ಹಸುನಲ್ಲಿ 10 ರಿಂದ 15 ಲೀಟರ್ ಹಾಲು ಕರಿಬಹುದು ಒಂದ್ ಟೈಮ್ಗೆ. ಒಳ್ಳೆ ಹಸು ಆದ್ರೆ ಇದ್ರಲ್ಲಿ ಕ್ರಾಸಿಂಗ್ ಮಾಡ್ಸಿದ್ರೆ. ನಮ್ಮ ಹಳ್ಳಿಕಾರಲ್ಲಿ 1 ರಿಂದ 2 ಲೀಟರ್ ಲಾಸ್ಟ್. ಹಾ ಅದು 2 ಲೀಟರ್ ಹಾಲು ಕರೆಯೋದು ಒಂದೇ, ಇದು 5 ಲೀಟರ್ ಹಾಲು ಕರೆಯೋದು ಒಂದೇ. ಈಗ ವಿದ್ರಾಶ್ವತ ಜಾತ್ರೆಯಲ್ಲಿ ಇದಕ್ಕೆ ಏನಾದ್ರು ಬಹುಮಾನ ಬಂದಿದ್ಯಾ? ಹೆಂಗೆ? ಮೊದಲನೇ ಸ್ಥಾನ ಬಂದಿದೆ. ಇದಕ್ಕೂ ಮೊದಲನೇ ಸ್ಥಾನ? ಇಲ್ಲ ಯಾರು. ಹಾ ಇದೇ ಫಸ್ಟ್. ಇಡೀ ಜಾತ್ರೆಗೆ ಇದು ಒಂದೇ? ಇದೊಂದೇ ಬಂದಿರೋದು ಈ ತರ. ಹಾ ಹಾ ಎರಡಲ್ಲಿದೆ. ಹಾ ಇದು ಎರಡಲ್ಲ ಇದು? ಎರಡಲ್ಲು. ಹಾ ಹಾ ಇದನ್ನ ನಾವು ಸುಮ್ನೆ ಹಾಕೊಂಡ್ ಬಂದ್ವಿ ಶೋಗ ಅಂತಾನೆ. ಇದಕ್ಕೆ ಈಗ ವಯಸ್ಸು? ಎರಡಲ್ಲು. ಅಲ್ಲ, ಎರಡಲ್ಲ ಹಾಕ್ಬೇಕು ಅಂದ್ರೆ ಅದು ಇದು ಮೊದಲನೇ 2 ವರ್ಷ ಅಂತ ಲೆಕ್ಕ. 2 ವರ್ಷ, 2 ವರ್ಷದ್ದು ಇದು. 2 ರಿಂದ 3 ವರ್ಷ ಲೆಕ್ಕ. ಎರಡಲ್ಲಿ ಈಗ ಬಂದಿದೆ. ವಾರಕ್ಕೆ 4 ರಿಂದ 5 ಹಸು ಬರುತ್ತೆ. ನಾವು ಕ್ರಾಸಿಂಗ್ ಮಾಡ್ತೀವಿ. ಈಗ ಜಾತ್ರೆಯಲ್ಲೇ ಒಂದು ಮಾಡ್ಸಿದೀವಿ. ಇಲ್ಲೇ ಬಂದಿದ್ರು ಒಂದು ಹಸು. ಫೋನ್ ಮಾಡಿ ಬಂದ್ರು ಅವರು, ಮೋರಿ ಬಂದಿದೆ ಅಂತಲ್ಲ, ಕ್ರಾಸಿಂಗ್ ಮಾಡ್ತೀರಾ ಅಂತ. ಇಲ್ಲ ಜಾತ್ರೆಗೆ ಕ್ರಾಸಿಂಗ್ ಮಾಡ್ತಿದೀವಿ. ಒಂದು ಹಸುಗೆ 300 ರೂಪಾಯಿ ಚಾರ್ಜ್ ಮಾಡ್ತೀವಿ. ಇದು ಹಸು ಎಲ್ಲಿ ಇರೋದು ಇದು? ಇದು ದೊಡ್ಡಬಳ್ಳಾಪುರ ಪೆರಿಂಬಿದಿಯಲ್ಲಿ. ಇದು ಮನೆಯಲ್ಲೇ ಹುಟ್ಟಿದ್ದ ಇಲ್ಲ ನೀವು ಕೊಂಡ್ಕೊಂಡ್ ಬಂದಿದ್ದ? ಹೆಂಗೆ? ನಮ್ದೇ ಇದು ಓರಿ. ಇದು ಮುಂಚೆ 2 ಸಾಕಿದ್ವಿ. ಅದನ್ನ ನಾವು ಒಂದು ಹಸು ಓರಿ ಬಿಟ್ಟು ಕರು ಕೊಟ್ಟಿದ್ವಿ ಸಾಕಿ ಅಂತ ನಮ್ಮ ಸ್ನೇಹಿತರಿಗೆ. ಅವ್ರ ಹತ್ರ ನಾವೇ ತಗೊಂಡ್ ಬಂದಿದ್ವಿ. ಇದಕ್ಕೆ ತಿಂಡಿ ಏನೇನ್ ಕೊಡ್ತೀರಾ? ತಿಂಡಿ ಬೆಳಗ್ಗೆ ರವೆ ಬೂಸ, ಹಿಂಡಿ, ಚಕ್ಕೆ ಬೂಸ ಕೊಡ್ತೀವಿ. ಆಮೇಲೆ ಡೈಲಿ 2 ಮೊಟ್ಟೆ ಹಾಕ್ತಿವಿ. ಒಂದು ಹಸುಗೆ ಕ್ರಾಸಿಂಗ್ ಮಾಡ್ತಿದ್ರೆ 2 ಮೊಟ್ಟೆ ಹಾಕ್ತಿವಿ. ಹೌದಾ? ಅಂದ್ರೆ ಕ್ರಾಸಿಂಗ್ ಮಾಡಿದಾಗೆ ಕ್ರಾಸಿಂಗ್ ಪ್ರಾಪರ್ ಇರೋದು ಇದು. ಮೊಟ್ಟೆ ಕೊಟ್ಟಷ್ಟು ಶಕ್ತಿ ಜಾಸ್ತಿ. ಅದಕ್ಕೋಸ್ಕರ ಇದಕ್ಕೆ ಡೈಲಿ 2 ಮೊಟ್ಟೆ ಕೊಡ್ತೀವಿ. ಹಾಲು ಕೊಡ್ತೀವಿ ಅವಾಗ ಹಾಲು ಕೊಡ್ತೀವಿ. ಡೈರಿಗೆ ಹೋಗೋ ಟೈಮ್ ಆಗೋದಿರುತ್ತೆ, ಅವಾಗ ಹಾಲು ಏನಾನ ಮಿಕ್ತು ಅಂದ್ರೆ ಹಾಲು ಕೊಡ್ತೀವಿ.